ಅಲ್ಲೇನು ಜನ ಹೋಗ್ತಾರ ನೋಡಿ, ಇಲ್ಲೇ ನಿಂತ್ಕೊಂತಾರೆ. ಬಹಳ ಮುಖ್ಯವಾಗುತ್ತೆ ಮತದಾನ. ಯಾಕಂದ್ರೆ ನಾವು ಯಾರನ್ನೇ ಕ್ವೆಶ್ಚನ್ ಮಾಡ್ಬೇಕಂದ್ರು, ಯಾರು ಕರ್ತವ್ಯ ಸರಿಯಾಗಿ ಮಾಡ್ತಿಲ್ಲ ಅಂತ ಕೇಳಬೇಕಂದ್ರು ಮೊದಲು ನಮ್ಮ ಕರ್ತವ್ಯ ನಾವು ಕರೆಕ್ಟಾಗಿ ಮಾಡಿರಬೇಕು. ನಮ್ಮ ಕರ್ತವ್ಯ ಏನಂದರೆ ನಾವು ವೋಟ್ ಮಾಡಬೇಕು. ಯಾಕಂದರೆ ನಾವೇ ನಮ್ಮ ಕರ್ತವ್ಯ ಸರಿಯಾಗಿ ಮಾಡಿದ್ರೆ ಇನ್ನೊಬ್ಬರ ಕಡೆ ಬೆರಳು ತೋರ್ಸೋಕ್ಕಾಗಲ್ಲ. ಸೊ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ, ತುಂಬ ಇಂಪಾರ್ಟೆಂಟು. ಕೆಲವರು ಹೇಳ್ತಾರೆ ಯಾರಿಗೆ ವೋಟ್ ಮಾಡೋದು, ಎಲ್ರೂ ನಮಗಿಷ್ಟ ಇಲ್ಲ, ಪರವಾಗಿಲ್ಲ, ಹಂಗೆಲ್ಲ. ವೋಟ್ ಮಾಡಬೇಕು. ವೋಟ್ ಮಾಡಿದ್ಮೇಲೆ ಕೆಲಸ ಮಾಡಂಗೆ ಮಾಡಿಸ್ಬೇಕು, ಫೈಟ್ ಮಾಡೋದ್ರು ಮಾಡಿಸ್ಬೇಕು. ಅದು ನಮ್ಮ ಕರ್ತವ್ಯ. ಯಾರೋ ಮಾಡಲ್ಲ ಅನ್ಕೊಂಡು ಕೂತ್ಕೊಳ್ಳೋದಲ್ಲ. ಸಿಸ್ಟಮಲ್ಲಿ ನಾವು ಜವಾಬ್ದಾರಿ ತಗೊಂಡಾಗಲೇ ಸಿಸ್ಟಮಲ್ಲಿ ಒಂದು ಜವಾಬ್ದಾರಿ ಬರುತ್ತೆ. ವೇಳೆಗೆ ಪರ್ಸೆಂಟೇಜ್ ಜಾಸ್ತಿ ಇದೆ, ಎಲ್ಲರೂ ಕೂಡ ಬಂದು ವೋಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಏನು ಅನ್ಸುತ್ತೆ? ಇಲ್ಲಮ್ಮ, ಅವೇರ್ನೆಸ್ ಚೆನ್ನಾಗಿ ಮೂಡ್ತಾ ಇದೆ ಎಲ್ಲ ಕಡೆನೂ. ಎಲ್ರಿಗೂ ಅವ್ರ ಕರ್ತವ್ಯ ಏನು, ನಾವು ವೋಟ್ ಮಾಡಬೇಕು ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ, ಮಾಡ್ತಾರೆ. ಇನ್ನು ಕೆಲವು ಕಡೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮಧ್ಯಾಹ್ನ ಮೇಲೆ ಶುರು ಆಗ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನಾನು ಹೇಳೋದು, ಇವಾಗ ಬನ್ನಿ, ಫ್ರೀ ಆಗಿರುತ್ತೆ. ನಾನು ಅದಕ್ಕೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಬಂದೆ, ಆರಾಮಾಗಿ ಇದಾಯಿತು, ಏನು ಫ್ರೀ ಇರಲಿಲ್ಲ. ಮತ್ತೆ ಆಮೇಲೆ ಸಂಜೆ ಮೇಲೆ ಜಾಸ್ತಿ ರಶ್ ಆಗುತ್ತೆ. ಬಟ್ ಆದಷ್ಟು ಬಂದು ಎಲ್ಲರೂ ವೋಟ್ ಮಾಡಬೇಕು, ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಅಂತ ಕೇಳ್ತೀನಿ. ಎರಡನೇ ಹಂತದಲ್ಲಿ ಪ್ರಚಾರಕ್ಕೆ ಹೋಗಬೇಕಾಗುತ್ತೆ. ಯಾವುದು? ಇಲ್ಲ, ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.